ರಿಲೀಸ್ಗೆ ರೆಡಿಯಾಗಿರೋ ಮಾರ್ಕ್ ಸಿನಿಮಾದ ಮುಂದಿನ ಅಪ್ಡೇಟ್ ಯಾವಾಗ ಬರುತ್ತೆ? ಹೀಗೊಂದು ಪ್ರಶ್ನೆ ಸಾಕಷ್ಟು ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು. ಹಾಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹೇಳಿದ್ರು, ಗುರು ನೆಕ್ಸ್ಟ್ ಅಪ್ಡೇಟ್ ಯಾವಾಗ? ನೆಕ್ಸ್ಟ್ ಸಾಂಗ್ ಅಪ್ಡೇಟಾ, ಟೀಸರ್ ಅಪ್ಡೇಟಾ, ಯಾವಾಗ ಯಾವ ಅಪ್ಡೇಟ್ ಬರುತ್ತೆ? ಹಾಗೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ ಫೈನಲ್ ಆಗಿ ಮಾರ್ಕ್ ಸಿನಿಮಾದ ಅಪ್ಡೇಟ್ ಸಿಕ್ಕೇ ಬಿಡ್ತು. ಹೌದು ಬಾಸ್, ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ವಿಡಿಯೋನ ನೋಡಿದ ಮೇಲೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮಾರ್ಕ್ ಸಿನಿಮಾದ ಸಾಂಗ್ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋ ಜೊತೆಗೆ ಕಿಚ್ಚ ಸುದೀಪ್ ರವರ 2027ನೇ ಇಸ್ವಿ ತನಕನೂ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೀವು ನೋಡಲೇಬೇಕು. ಸೊ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಆ ಒಂದು ವಿಡಿಯೋಗಳನ್ನು ಕೂಡ ಚೆಕ್ಔಟ್ ಮಾಡಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಸೈಕ್ ಸುಲ್ತಾನ್ ಅನ್ನೋ ಒಂದು ಹಾಡು ಬಿಟ್ಟು ಹಿಟ್ಟಾಗಿತ್ತು, ಬ್ಲಾಕ್ ಬಸ್ಟರ್ ಆಗಿತ್ತು. ಆ ಒಂದು ಸಾಂಗು ಇಂದಿಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ಹಾಗೆ ಈ ಒಂದು ಸಾಂಗ್ ಮಾಡಿರೋ ದಾಖಲೆಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋನ ನೋಡಿರ್ತೀರ ಅಂತ ಅಂದ್ಕೋತೀನಿ. ಇವನ್ ಸಾಂಗು ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ, ಆದರೂ ಕೂಡ ಸಾಂಗ್ ತುಂಬಾ ರೀಚ್ ಆಗಿದೆ, ಪರವಾಗಿಲ್ಲ. ಆದರೂ ಕೂಡ ನೆಕ್ಸ್ಟ್ ಸಾಂಗ್ ಹೇಗಿರಬಹುದು, ಯಾವ ಥರ ಬರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡುವ ಬನ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಕ್ ಸಿನಿಮಾದ ಒಂದು ಫಸ್ಟ್ ಲುಕ್ ಟೀಸರನ್ನು ಆಲ್ರೆಡಿ ನೋಡಿದ್ದೀರಾ. ಹಾಗೆ ಅದರ ಗ್ಲಿಮ್ಸ್ ವಿಡಿಯೋನ ಕೂಡ ನೋಡಿರ್ತೀರ. ಇವಾಗ ಫಸ್ಟ್ ಸಿಂಗಲ್ ಸಾಂಗ್ ಬಿಟ್ಟಿದ್ರು, ಇನ್ನು ನೆಕ್ಸ್ಟ್ ಅಪ್ಡೇಟ್ ಸೆಕೆಂಡ್ ಸಿಂಗಲ್ ಸಾಂಗ್. ಹಾಗಾದರೆ ಅದು ಯಾವ ಹಾಡು? ಹೀಗೊಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಸಿನಿಮಾ ಥರನೇ ಮಾರ್ಕ್ ಸಿನಿಮಾದಲ್ಲೂ ಕೂಡ ಹೀರೋಯಿನ್ಗೆ ಜಾಸ್ತಿ ರೋಲ್ ಇಲ್ಲ. ಹಾಗಾದರೆ ಈ ಒಂದು ಸಿನಿಮಾದ ಹೀರೋಯಿನ್ ಯಾರು? ನಿಶ್ವಿಕಾ ನಾಯ್ಡು ಅವರು. ಹೌದು, ಈ ಒಂದು ಸಿನಿಮಾಗೆ ಇವರೊಬ್ಬರೇ ಹೀರೋಯಿನ್ ಆಗಿಲ್ಲ. ಈ ಒಂದು ಸಿನಿಮಾದಲ್ಲಿ ದೀಕ್ಷಿಕಾ ಅವರು ಕೂಡ ಹೀರೋಯಿನ್ ಆಗಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಟೋಟಲ್ ಆಗಿ 2 ಜನ ಹೀರೋಯಿನ್ಸ್ ಇದ್ದಾರೆ. ಒಬ್ಬರು ದೀಕ್ಷಿಕಾ ಅವರು, ಇನ್ನೊಬ್ಬರು ನಾಯ್ಡು ಅವರು. ಹಾಗೆ ಇವಾಗ ಬರ್ತಾ ಇರೋದು ಲವ್ ಸಾಂಗ್ ಅಲ್ಲ, ಇವಾಗ ಬರ್ತಾ ಇರೋದು ಒಂದು ಮಾಸ್ ಐಟಮ್ ಸಾಂಗ್. ಹೌದು ಬಾಸ್, ಮಾರ್ಕ್ ಸಿನಿಮಾಯಿಂದ ಇವಾಗ ಐಟಮ್ ಸಾಂಗ್ ಅಪ್ಡೇಟ್ ರೆಡಿ ಆಗಿದೆ. ಈ ಒಂದು ಸಾಂಗಲ್ಲಿ ಯಾರು ಡ್ಯಾನ್ಸ್ ಮಾಡ್ತಾರೆ ಅಂತ ನಮಗೆ ಐಡಿಯಾ ಇಲ್ಲ. ಸೊ ಅದರ ಸೋರ್ಸ್ ಬಂದಾಗ ಅದ್ರ ಬಗ್ಗೆ ಪಕ್ಕ ಅಪ್ಡೇಟ್ ಮಾಡ್ತೀವಿ. ಆದರೆ ನನ್ನ ಪ್ರಕಾರ ಹೇಳೋದಾದರೆ ನಾಯ್ಡು ಅವರು ಈ ಒಂದು ಐಟಮ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಐಟಮ್ ಸಾಂಗ್ ಲಿರಿಕ್ಸ್ ಯಾರು ಬರೆದಿದ್ದಾರೆ, ಅದರ ಸಿಂಗರ್ ಯಾರು, ಈ ಒಂದು ಹಾಡು ಯಾವಾಗ ರಿಲೀಸ್ ಆಗುತ್ತೆ, ಅದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತೆ ವಿಡಿಯೋ ಮಾಡ್ತೀವಿ. ಸೊ ಐಟಮ್ ಸಾಂಗ್ ಅಪ್ಡೇಟ್ಸ್ ಅಂತೂ ಕನ್ಫರ್ಮ್. ನೆಕ್ಸ್ಟ್ ಸೆಕೆಂಡ್ ಸಿಂಗಲ್ ಸಾಂಗ್ ಐಟಮ್ ಸಾಂಗ್, ಬಿ ರೆಡಿ ಫಾರ್ ಅನದರ್ ರೆಕಾರ್ಡ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಕಡೆಗೂ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ವೀಡಿಯೋಸ್ನ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.